ಹೆಂಗ ಮನೇಲಿ ಇವತ್ತು ನಮ್ಮಪ್ಪ ಇಲ್ಲ, ಎಲ್ಲೋ ಅರ್ಜೆಂಟಾಗಿ ಎಲ್ಲೋ ಕೆಲಸ ಆಯ್ತಂತ ಎಲ್ಲ ಹೋಗಿದ್ದಾರೆ. ಇನ್ನೂ ಬರೋದು ಸಾಯಂಕಾಲ ಅಂತೆ. ಅಲ್ಲಿವರೆಗೆ ಹೆಂಗ ಆರಾಮಾಗಿ ನನ್ನ ಶಶಿ ತಾಬ ಹೋಗ್ಬಿಟ್ಟು ಆರಾಮಾಗಿ ಹೋಗಿ ಉಳ್ಕೊಂಡು ಸಾಯಂಕಾಲ ಅಲ್ಲ ನಾಳೆ ಬೆಳಿಗ್ಗೆಯಿಂದ ನಾವು ಬರೋದು. ಹೆಂಗ ನಮ್ಮ ಅಪ್ಪಯ್ಯ ಇದ್ದಿದ್ರೆ ಎಲ್ಲಿ ಹೋಗ್ತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ, ಕೆಲಸ ಮಾಡ್ಬೇಕನ್ನೋ ತೋಟದ ಹತ್ರ ಅಂತ ಎಲ್ಲ ಕರಿಯೋದು. ಹೆಂಗ ನಮ್ಮ ಅಪ್ಪಿಲ್ಲ, ಹೆಂಗ ಖುಷಿ ಖುಷಿಯಾಗಿ ಹೋಗಿ ಬರ್ತೀನಿ. ನೆನ್ಪು ಮಾಡಿದ ತಕ್ಷಣ ನಮ್ಮ ಶಶಿನೇ ಫೋನ್ ಮಾಡಿದ್ಲು. ಹೇಳಿ ಶಶಿ, ಏನು ಮಾಡ್ತಿದ್ಯಾ? ತಿಂಡಿ ತಿಂದ? ಅತ್ತೆ ಮಾವ ಬಂದ್ರ ಊರಿಂದ? ಇನ್ನೂ ಬಂದಿಲ್ವಾ? ನಾನು ಇನ್ನೇನು ಬರ್ತಿದ್ದೀನಿ, ಇಲ್ಲದೆ ಹೊಲ್ಟೆ, ಇನ್ನು ಮಂತಾವಿಂದ ಹೊಲ್ಟೆ ನಾನು. ಏನು ಮಾಡಿದ್ಯಾ? ಕೇಸರಿ ಬಾತ್ ಮಾಡಿದ್ಯಾ? ಯಾಕೆ ಒಂಥರ ಮಾತಾಡ್ತಿದ್ಯಲ್ಲ, ಏನಾಯ್ತು? ಏನಾರ ತಗೊಂಬರ್ಬೇಕಿತ್ತ? ಸರಿ ಆಯಿತು. ಸರಿ ಆಯಿತು, ಇಲ್ಲೇ ತಿಂಡಿ ತಿನ್ಕೊಂಬಂದೆ ಕಣೆ ಶಶಿ. ನಾನು ಅಲ್ಲೂ ತಿಂತೀನಿ ಬಿಡು. ನೀನು ಮಾಡಿದ್ಯಲ್ಲ, ನೀನು ಮಾಡೋ ತಿಂಡಿ ಅಂದರೆ ನನಗೆ ಸಖತ್ ಇಷ್ಟ. ಅಲ್ಲೇ ಬರ್ತೀನಿ ಕಣ್ ಬಿಡು. ಸರಿ ಕಣೆ ಶಶಿ, ಆಯಿತು. ಇಲ್ಲ, ಇವತ್ತು ಫುಲ್ ಡೇ ನಿಂತವಲೇ ಇರ್ತೀನಿ ಬಿಡು, ಎಲ್ಲೂ ಹೋಗಲ್ಲ ನಾನು. ಅಯ್ಯೋ ಪಾಪ ನನ್ನ ಶಶಿ, ದಿಸಕ್ಕೆ 10 ಸಲ ಫೋನ್ ಮಾಡ್ತಾಳೆ. ನಾನು ಕಾಣಿಸ್ಲಿಲ್ಲ ಅಂದರೆ ಗೊತ್ತಾ, ನನ್ನ ಮೇಲೆ ಅಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾಳೆ ನನ್ನ ಹೆಂಡ್ತಿ. ಏನಾದರೂ ಮಾಡಿಬಿಟ್ಟು ಇಲ್ಲಿ ನಮ್ಮ ಮನೆ ಕರ್ಕೊಂಡು ಬರಲೇಬೇಕು. ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಏನು ನನಗೆ ಬೇರೆ ಮದುವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ನಮ್ಮ ಮಾವನ ಮಗಳಿಗೆ ನಾನು ಮದುವೆ ಆಗ್ತೀನ? ನಾನು ನನ್ನ ಶಶಿಗೆ ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನನ್ನ ಶಶಿಗೆ ನಾನು ಮೋಸ ಮಾಡೋದಕ್ಕೆ ತಯಾರಿ ಇಲ್ಲ. ನಮ್ಮ ಅಪ್ಪಯ್ಯ ಏನು ಬೊಯ್ಯುತ್ತಾ ಬೈಕೊಳ್ಳಿ, ಹೊಡೆಯುತ್ತಾ ಹೊಡ್ಕೊಳ್ಳಿ, ಏನು ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ನಾನು ತಲೆನೇ ಕೆಡಿಸ್ಕೊಳಲ್ಲ. ಇನ್ನೊಂದು 2 ದಿವಸ ನೋಡ್ತೀನಿ, ನನಗೆ ಕೋಪ ಬರಲಿ, ಹೇಳೇ ಬಿಡ್ತೀನಿ. ಶಶಿ ಕರ್ಕೊಂಬಂದ್ಬಿಟ್ಟು, ಅಪ್ಪಯ್ಯ ನೋಡುವ, ನಾನು ಶಶಿಗೆ ಮದುವೆ ಆಗಿದ್ದೀನಿ, ಇದೇ ಮನೇಲಿ ಇದ್ದು ನಾನು ಸಂಸಾರ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ನಾನು ಮದುವೆ ಆಗಲ್ ಕಣಪ್ಪ ಅಂತಾನೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಅದಕ್ಕೇನಂತೆ. ಪಾಪ ನನ್ನ ಶಶಿ ನನಗೋಸ್ಕರ ಮನೆ ಹತ್ರ ಕಾಯ್ತಿರ್ತಾಳೆ. ನಾನು ಬೇಗ ಹೋಗ್ಬೇಕು, ಏನಾರ ತಗೊಂಡವಳಿಗೆ ತಿನ್ನೋದಕ್ಕೆ. ಏನಾರು ತಿಂಡಿ ಮಾಡಿದ್ದೀನಿ ಅಂತ ಬೇರೆ ಹೇಳ್ತಿದ್ಲು. ಸ್ವೀಟ್ ಏನಾರ ಮಾಡಿದಾಳೆ, ನನಗೋಸ್ಕರ ಅಂತ ಪ್ರೀತಿಯಿಂದ ಮಾಡಿರ್ತಾಳೆ. ಬೇಗ ಹೋಗ್ಬೇಕು. ಎಲ್ಲ ಹೋಗ್ತಿದ್ಯಾ? ಅಲ್ಲ ಓಟ್ಬಿಟ್ಟ ನಿಮ್ಮ ಅಪ್ಪಯ್ಯ ಮಂತಾವಿಲ್ಲ ಅಂತ ಗೊತ್ತಾಯ್ತು ನೋಡು. ಅಲ್ಲ ಓಟ್ಬಿಟ್ಟೆ ನೋಡು. 2 ದಿವಸದಿಂದ ಹೆಂಗ ತೆಪ್ಪಗೆ ಮಂತಾವಿದ್ದೆ, ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು. ಹೇಳೋದು ಮಾತೆ ಕೇಳಲ್ವಲ್ಲ ನೀನು? ನಿಮ್ಮ ಅಪ್ಪಯ್ಯ ಆ ಕಡೆ ಹೋದ ತಕ್ಷಣ ನೀನು ಈ ಕಡೆ ಎಲ್ಲ ಹೋಗ್ತಿದ್ಯಲ್ಲ, ಎಲ್ಲ ಹೋಗ್ತಿರೋದು? ಅಮ್ಮವ್ ಎಲ್ಲೂ ಇಲ್ಕಣಮ್ಮ. ಅಮ್ಮ ನೀವು ಹೇಳಿದ್ದೆಲ್ಲ ಮಾತು ಕೇಳ್ತಿದ್ದೀನಿ, ಆದರೂ ಯಾಕಮ್ಮ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೆ ನೀನು? ಅಲ್ಲ ಕಣಮ್ಮ, ನನಗೂ ಫ್ರೆಂಡ್ಸ್ಗಳ ಜೊತೆ ಓಡಾಡಬೇಕು ಅಲ್ಲ, ಇವೆಲ್ಲ ಆಸೆ ಇರಲ್ವನಮ್ಮ. ಏನು ಮಾಡ್ತೀರಾ? ಬೆಳಿಗ್ಗೆಯಿಂದ ನಾನು ಕೆಲಸ ಮಾಡಿಲ್ವನಮ್ಮ. ಅಮ್ಮ ಪ್ಲೀಸ್ ಕಣಮ್ಮ, ಇವತ್ತೊಂದು ದಿವಸ ನನ್ನ ಫ್ರೆಂಡಿಂದ ಬರ್ತಡೇ ಐತೆ ಕಣಮ್ಮ. ಪಾಪ ನನ್ನ ಬರ್ತಡೇಗೆ ಎಲ್ಲರೂ ಬಂದಿದ್ರು ಗೊತ್ತಾ. ಹಂಗಾಗಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡಿನ ಮದುವೆ ಐತೆ, ಮದುವೆ ಎಲ್ಲ ಮುಗಿಸ್ಕೊಂಡು ನೈಟ್ ಆಗುತ್ತೆ ಕಣಮ್ಮ ಬರೋದು. ಸರಿನಾ? ಅಪ್ಪ ಏನಾರು ಬಂದ್ರೆ ಹೇಳ್ಬಿಡು, ಫ್ರೆಂಡಿನ ಮದುವೆಗೆ ಹೋದ ಅಂತ. ಫ್ರೆಂಡಿನ ಮದುವೆಗೆ ಅಲ್ಲ ಕಳ್ಳ ಪಾಪ, ವಾರಕ್ಕೆ 2-3 ಮದುವೆ ಮಾಡ್ತೀಯಲ್ಲ ನೀನು. ಅದು ಯಾವ ಫ್ರೆಂಡ್ ಮನೆಗೆ ಹೋಗ್ತೀಯೋ ಏನೋ ಒಂದು ಗೊತ್ತಿಲ್ಲ ಕಣಪ್ಪ ನನಗಂತೂ ಹೊತ್ತಾಗಿ. ವಾರಕ್ಕೆ 2 ದಿವಸ ಮಂತಾವಿದ್ರೆ ಇನ್ನು 4 ದಿವಸ ಮನೆ ಹತ್ರನೇ ಇರಲ್ವಲ್ಲ ನೀನು. ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತೀಯ. ಹೇಳಿದ್ರೆ ಕೇಳಿದ್ರೆ ಎಲ್ಲೋಗಿದ್ದು ಅಂತ ಹೇಳಿದ್ರೆ ಆ ಕೆಲಸ ಆಯ್ತು ಈ ಕೆಲಸ ಇತ್ತು ಕಣಮ್ಮ ಅಂತ ಹೇಳ್ತೀಯ. ಯಾಕ ನೀನು ಮನ್ಸೇ ಸರಿ ಇಲ್ಲ ಕಣ ನೀನು. ಅದೇನಪ್ಪ ನನಗಂತೂ ಹಿಂದೆ ಯೋಚನೆ ಆಗ್ಬಿಟ್ಟೈತೆ. ಅಲ್ಲ ಅದೇ ನಿಮ್ಮ ಮಾವನ ಮಗಳಿಗೆ ಇದು ಮದುವೆ ಮಾಡ್ಬೇಕಂತ ನಾವೆಲ್ಲ ಮನೆಯವರೆಲ್ಲರೂ ಒಪ್ಕೊಂಡಿದೀವಿ. ಅವ್ರು ನಿಮ್ಮ ಮಾವನ ಮಾವ ನಿಮ್ಮ ಇವರೆಲ್ಲರೂ ಒಪ್ಕೊಂಡಿದ್ದಾರೆ. ಅಲ್ಲ ನೀನು ಎಷ್ಟೊಂದು ಖುಷಿಯಾಗಿರ್ಬೇಕು. ನಿನ್ನ ಮಾವನ ಮಗಳು ಅಷ್ಟೊಂದೆಲ್ಲ ಚೆನ್ನಾಗಿ ಓದಿರೋ ಮಗ, ಅವಳು ನಿನಗೆ ಒಪ್ಕೊಂಡಿದ್ದಾಳೆ ಅಂತದ್ರಲ್ಲಿ ನೀನು ಖುಷಿಯಾಗಿರ್ದಲೆ ನೀನೆಲ್ಲ ನಿನ್ನ ಮುಖದಲ್ಲಿ ಕಳೆನೇ ಇಲ್ವಲ್ಲ, ಮದುವೆ ಆಗ ಕಳೆನೆ. ಹೆಂಗಿರ್ಬೇಕು ನೀನು? ಅಲ್ಲ ಬೇಗನೆ ಮದುವೆ ಮಾಡೋದ, ನಿಶ್ಚಿತಾರ್ಥ ಎಲ್ಲ ಗೊತ್ತು ಮಾಡ್ತಿದ್ದಾರೆ. ನಿಶ್ಚಿತಾರ್ಥಕ್ಕೆ ಚೆನ್ನಾಗಿರೋ ಸೂಟು ಬಟ್ಟೆ ಎಲ್ಲ ತಗೋಣ, ಶೂಗಳು ತಗೋಣ, ಸೆಂಟು ಅಂತೆ ಕಟಿಂಗ್ ಮಾಡಿಸೋದು ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋಣ ಅನ್ನಂಗಿಲ್ಲ. ಬರೀ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತಾನೆ ಹೋಗ್ತಿರ್ತೀಯಲ್ಲ ನೀನು. ಇರ್ಲಿ ಬಿಡಮ್ಮ, ನನ್ಗೇನಮ್ಮ ಕಡಿಮೆ ಆಗೈತೆ? ಎಲ್ಲ ಹೋಗ್ಬಿಟ್ಟು ಒಂದೇ ದಿವಸ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಕಟಿಂಗು ಸ್ಟೈಲ್ ಆಗಿ ಬಟ್ಟೆ ತಗೊಂಬರೋದಂತೆ, ಕೋಟ್ ತಗೊಂಬರೋದು, ಶೂ ತಗೊಂಬರೋದು, ಅವೇ ಎಷ್ಟೊತ್ತಾಗುತ್ತಮ್ಮ. ಬಿಡಮ್ಮ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅವೆಲ್ಲ? ಅಲ್ಲ ಕಣಮ್ಮ, ನಂದೇ ಸೂಟು ಬ್ಲೇಸರ್ಗಳು ಬಟ್ಟೆಗಳೆಲ್ಲ 2-3 ಜೊತೆ ಇದಾವೆ. ಇರೋದ್ರಲ್ಲೇನೆ ಯಾವ್ದಾದ್ರು ಹಾಕೊಂಡ್ ಬಿಡಮ್ಮ, ಏನು ಆಗಲ್ಲ. ಸುಮ್ನೆ ಯಾಕೆ ತಗೋಣ? ಏಯ್ ಏನ ಅಂದೆ ನೀನು? ಅಲ್ಲ ಕಣೋ, ಊರ್ ಸಾವ್ಕಾರ ಮಗ ಕಣೋ ನೀನು. ಅಲ್ಲ ಹಳೆ ಬ್ಲೇಸರು ಹಳೆ ಕೋಟ್ಗಳೆಲ್ಲ ಹಾಕೊಂಡ್ಬಿಟ್ಟು ನೀನು ನಿಶ್ಚಿತಾರ್ಥಕ್ಕೆ ನಿಂತ್ಕೊಳ್ತೀಯ. ಲೇ ನಾನು ಹೇಳ್ತಿದ್ದೀನಿ, ನಾನೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ ನಡಿ. ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ನಮ್ಮೂರಲ್ಲಿ ಇವತ್ತಿನವರೆಗೂ ನಿಶ್ಚಿತಾರ್ಥ ಯಾರ್ದು ಹಿಂಗ ಆಗಿರ್ಬಾರ್ದು. ಹಂಗೆ ನಾವು ನಿಶ್ಚಿತಾರ್ಥ ಮಾಡೋಣ ಅಂತ ನಾವ್ ಇದ್ ಮಾತಾಡ್ಕೊಂತಿದೀವಿ ಅಂತ
ಅಂತದ್ರಲ್ಲಿ ಇವ್ನು ನೋಡಿದ್ರೆ ಸಾವುಕಾರ ಮಗ ಕಣ ನೀನು. ಇವ್ನು ನೋಡಿದ್ರೆ ಇವನು ಹಳೆ ಬಟ್ಟೆ ಹಾಕೊಂಡ್ಬಿಟ್ಟು ನಿಶ್ಚಿತಾರ್ಥ ಮಾಡ್ಕೊಂತೀನಿ ಅಂತಿದ್ದಾನೆ. ಲೇ ಬುದ್ಧಿ ಇಲ್ವಲ್ಲ ನಿನಗೆ? ನಿನ್ಗೇನಂತದ್ದು ಕಡಿಮೆ ಮಾಡಿದೀವಿ ನಾವು? ಹಂಗೇನಿಲ್ಲ ಕಣಮ್ಮ. ಬಿಡು, ನಿನ್ಗೆ ಹೆಂಗ್ ಮನ್ಸಿಗೆ ಅನ್ಸುತ್ತೋ ಹಂಗೆ ಮಾಡಮ್ಮ. ನಂದೇನಿಲ್ಲ ಕಣಮ್ಮ. ಓ, ನನಗೆ ಬೇರೆಯವ್ರಂಗೆ ಜಾಸ್ತಿ ಸ್ಟೈಲ್ ಮಾಡ್ಕೊಂಡು ದುಂದು ವೆಚ್ಚ ಮಾಡ್ಕೊಂಡು ಎಲ್ಲ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಜಸ್ಟ್ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಆಸೆ ಅಷ್ಟೇ ಕಣಮ್ಮ, ಇನ್ನೇನಿಲ್ಲ. ಓ ಅಮ್ಮ, ನನ್ನ ಫ್ರೆಂಡು ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ನಾನು ಏನಿದ್ರು ಸಾಯಂಕಾಲ ಸಿಗ್ತೀನಿ ಕಣಮ್ಮ. ನಾನು ಬರೋದೇನಮ್ಮ? ಹೆಂಗ ನಮ್ಮ ಅಮ್ಮಂಗೆ ಏನೂ ಡೌಟ್ ಇಲ್ದಲೆ ಹೆಂಗ ಬಂದ್ಬಿಟ್ಟೆ. ಪಾಪ ನಮ್ಮಮ್ಮ ನಿಶ್ಚಿತಾರ್ಥ ಎಲ್ಲ ಮಾಡೋದಕ್ಕೆ ಎಷ್ಟೊಂದು ಇದು ಮಾಡ್ತಿದ್ದಾರೆ. ನಾನು ನೋಡಿದರೆ ನಾನು ಮದುವೆ ಆಗಿದ್ದೀನಿ. ಏನು ಮಾಡಲಿ ನಾನು? ನಮ್ಮಮ್ಮ ಜಾಸ್ತಿ ಆಸೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಗ ಹೇಳ್ಬಿಡ್ಬೇಕು ನಿಜ ವಿಷಯನ. ಇಲ್ಲ ಅಂದರೆ ಸರಿ ಆಗಲ್ಲ. ಮತ್ತೆ ಇಲ್ದವೆಲ್ಲ ಆಸೆಗಳು ಇಟ್ಕೊಂಡು ಲಾಸ್ಟಿಗೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳೋದಕ್ಕಿಂತ ಇವಾಗಲೇ ಹೇಳ್ಬಿಡೋದೇ ಉತ್ತಮ. ಲೇ ಲೇ ಪಾಪ ದಿಲೀಪ, ಬರ ಇಲ್ಲೇ. ಬಂದೇನಲ್ಲ ಪಾಪ ದಿಲೀಪ? ನೋಡು ನೋಡು ನೋಡು, ಕರ್ದಂಗಾಗೆ ಹೋಗೇ ಬಿಟ್ನಲ್ಲ. ಏನ್ ಮಾಡ ನೀವು ಹುಡುಗಂಗೆ? ಹೇಳದ ಮಾತೆ ಕೇಳಲ್ವಲ್ಲ ನಂದು. ಒಬ್ನೇ ಮಗ ಅಂತ ಮುದ್ದಾಗಿ ಸಾಕ್ಬಿಟ್ಟು ನೋಡಿ, ಹೇಳಿದ ಮಾತು ಕೇಳಲ್ಲ, ಏನಿಲ್ಲ. ಎಲ್ಲ ಅವ್ರ ಮಾವಂದೆ ಉಬ್ಬು ಜಾಸ್ತಿ ಇವನಿಗೆ. ಅವ್ರ ಮಾವ ಪ್ರೀತಿಯಿಂದ ಸಾಕ್ಬಿಟ್ಟ. ಅಕ್ಕನ ಮಗ ಅಂತ ಮುದ್ದಾಡ್ಬಿಟ್ಟು ಚೆನ್ನಾಗಿ ಸಾಕ್ಬಿಟ್ಟ. ಹೇಳಿದ ಮಾತೆ ಕೇಳಲ್ವಲ್ಲ. ಏನ್ ಇನ್ ಎಷ್ಟು ದಿವಸ ಹಿಂಗ ಆಡ್ಕೊಳ್ತಾನೆ? ನನ್ನ ತಮ್ಮನ ಮಗಳು ಬಂದಾದ್ಮೇಲೆ, ಮದುವೆ ಆಗಿ ಬಂದಾದ್ಮೇಲೆ ಇವನಿಗೆ ಆಮೇಕಿಂದ ಬ್ರೇಕ್ ಹಾಕೋದು. ಇವನಿಗೆ ಎಲ್ಲೂ ಕಳ್ಸಲ್ಲ, ಎಲ್ಲೂ ಹೋಗೋದಕ್ಕೂ ಬಿಡಲ್ಲ. ಹೇಳಿದ ಮಾತು ಕೇಳ್ಕೊಂಡು ಮಂತವತ್ತು ಎಪ್ಪಗಿರ್ತಾನ ನೋಡು, ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಅಲ್ವಾ ಅರ್ಜೆಂಟ್ ಅಲ್ಲಿ ಮದುವೆ ಮಾಡ್ತಿರೋದು ನಾನು. ಅಯ್ಯೋ, ಇವ್ನ್ ಯಾವಾಗ್ಲೂ ಇದ್ದಿದ್ದೆ ಅತ್ಲಾಗಿ. ಮಾಮೂಲಿ ಇದ್ದಿದ್ದೆ ಮಂತವ. ನನಗೂ ಬೇಜಾರಾಗ್ತೈತೆ ಅತ್ಲಾಗಿ. ಒಂದ್ಗಳಿಗೆ ಇವತ್ತು ಯಾಕೆ ನಮ್ಮ ತಮ್ಮನ ಹೆಂಡತಿ ಬರ್ಲೇ ಇಲ್ವಲ್ಲ ಚೈತ್ರ? ನಾನೇ ಹೋಗಿ ಬರ್ತೀನಿ ಮಂತವ. ಇನ್ನೇನ್ ಮಾಡೋಣ ಕುತ್ಕೊಂಡು. ಎಲ್ಲೋದ್ಲು ನಮ್ಮ ಶಶಿ? ಕಾಣಿಸ್ತಾನೆ ಇಲ್ವಲ್ಲ. ಶಶಿ, ಶಶಿ ಎಲ್ಲಿದೆಯೇ? ಬಂದ್ರ? ಬರ್ರಿ, ನಿಮ್ಗೆ ಕಾಯ್ತಿದ್ದೆ. ನಿಮ್ಗೆ ಯಾಕೆ ಅತಿ ಆಗೋಯ್ತು. ಮೊನ್ನೆ ಬಂದ್ಬಿಟ್ಟು ಕೋಳಿ ತಗೊಂಡ್ಬಂದು ಕೊಟ್ಟೋಗ್ಬಿಟ್ಟು ಊಟ ಮಾಡಕ್ ಬರ್ರಿ ಅಂತ ಹೇಳಿದ್ರೆ ಅಪ್ಪ ಫೋನ್ ಮಾಡ್ಬಿಟ್ರು, ಅಮ್ಮ ಫೋನ್ ಮಾಡ್ಬಿಟ್ರು, ನಮ್ಮ ಮಾವ ಫೋನ್ ಮಾಡ್ಬಿಟ್ರು ಅಂತ ಎದಕೊಂಡು ಹೋಗ್ತೀರಾ? ನಿಮ್ಗೆ ಯಾಕ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಬಲು ಅತಿ ಆಗೋಯ್ತು. ಹಿಂಗೆ ಬಿಟ್ಕೊಂತ ಹೋದ್ರೆ ಒಂದಲ್ಲ ಒಂದ್ ದಿವಸ ನಮ್ಮ ಮನೆಯವರು ಮದುವೆ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಮದ್ವೆನೂ ಆಗೋಗ್ಬಿಡ್ತೀರಾ ನೀವು. ನಿಮಗ್ ನೇಮ್ಕೊಂಬಂದಿರೋ ನಾನೆಲ್ಲ ಹೋಗೋಣ? ಇದು ಯಾಕೆ ಅತಿ ಆಗೋಯ್ತು? ಇವ್ರದ್ ಮಾತು ಕೇಳ್ಕೊಂಡು ಹೋದ್ರೆ, ನಾನು ಹಿಂಗೆ ಮಾಡ್ಕೊಂತ ಹೋದ್ರೆ ನನಗೆ ಲಾಸ್ಟಿಗೆ ಯಾರು ಗತಿ ಇಲ್ದಂಗೆ ಆಗ್ಬಿಡ್ತಾರೆ. ನಾನು ಅಷ್ಟೊಂದೆಲ್ಲ ಒಪ್ಕೊಂಡು ಇವರಿಗೆ ನೆಮ್ಮದಿಯಿಂದ ಮದುವೆ ಆಗಿ ಬಂದಿದ್ದಕ್ಕೂ ಇವ್ರು ಯಾಕೆ ಹಿಂಗಾಡ್ತಿದಾರಲ್ಲ ಇವ್ರಿಗೆ ಧೈರ್ಯ ಇಲ್ಲ ಅಂದ್ರೆ ನಾನೇ ಹೋಗತ್ಲಾಗಿ ನಮ್ಮ ಅತ್ತೆ ಮಾವನ ಮುಂದೆ ಹೇಳ್ತೀನಿ ಅಷ್ಟೇ. ನನ್ನ ಕೈಲಂತೂ ಆಗಲ್ಲ ಹಿಂಗೆಲ್ಲ ಇರೋದಕ್ಕೆ, ಹಿಂಗೆಲ್ಲ ಸಹಿಸ್ಕೊಂಡಿರೋದಕ್ಕೆ. ನಾನು ಎಷ್ಟು ದಿವಸ ಅಂತ ಹಂಗೆ ಇರ್ಲಿ. ಏನ್ರಿ? ಯಾಕ್ರಿ? ಇನ್ನೊಂದ್ 2-3 ದಿವಸ ಬಿಟ್ಕೊಂಡು ಬರೋದಲ್ವಾ? ಅತ್ಲಾಗ ಒಂದ್ ವಾರ ಆಗೋದು. ಅತ್ಲಾಗಿ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದ್ರಿ ನೀವು? ಎಲ್ರಿ ಹೋಗಿದ್ರಿ? ಒಂದ್ ಫೋನ್ ಮಾಡಿದ್ರೆ ಒಂದ್ ಫೋನ್ ಎತ್ತಲ್ಲ. ಫೋನ್ ಎತ್ತಿದ್ರು ಬಿಸಿ ಇದೀನಿ, ಮನೇಲಿ ಇದೀನಿ, ಅಪ್ಪ ಇದಾರೆ, ಅಮ್ಮ ಇದಾರೆ, ಮಾತಾಡಕ್ಕಾಗಲ್ಲ, ಆಮೇಲೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತೀರಲ್ರಿ. ಏನು ಕದ್ದು ಮುಚ್ಚಿ ಯಾಕೆ ವ್ಯವಹಾರ ಮಾಡ್ಬೇಕು? ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಮದುವೆ ಆಗಿದ್ದೀನಿ ತಾನೆ? ಇಷ್ಟಪಟ್ಟು ಮದುವೆ ಆಗಿದ್ದೀರಾ ತಾನೆ ನನಗೆ? ಮತ್ತೆ ಸೀದಾ ನಿಮ್ ಮನೆ ಕರ್ಕೊಂಡು ಹೋಗ್ರಿ ಅಷ್ಟೇ. ನನ್ ಕೈಲಂತೂ ಇರಕ್ಕಾಗಲ್ಲ ಕಣ್ರಿ. ಇವತ್ತು 2ರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು ಇವತ್ತು. ಇದ್ಯಾಕಿದು? ನಮ್ ಶಶಿ ಇರತಕ ಇದ್ದು ಇವಾಗ ಒಂದೇ ಸಲ ಹಿಂಗ್ ಕಿರ್ಚಾಡ್ತಿದ್ದಾಳೆ. ಯಾಕೆ ಶಶಿ ಹಿಂಗ್ ಕೋಪ ಮಾಡ್ಕೊಳ್ತಿದ್ಯಾ? ಅಲ್ಲ ಕಣೆ ಶಶಿ, ನೀನಾದ್ರೂ ನನ್ನ ಕಷ್ಟಗಳನ್ನ ಸ್ವಲ್ಪ ಅರ್ಥ ಮಾಡ್ಕಳೆ. ಹೆಂಗಂತ ಹೇಳನೆ ನಿಂಗೆ? ಯಾವ ರೀತಿ ಅರ್ಥ ಮಾಡಿಸಲ್ಲ ಶಶಿ ನಾನು? ಪ್ಲೀಸ್ ಕಣೆ ಶಶಿ, ಯಾಕೆ ಹಿಂಗ್ ಕೋಪ ಮಾಡ್ಕೊಂತಿದ್ಯಾ? ಅಷ್ಟೊಂದು ಖುಷಿಯಾಗಿ ನಾನು ಜಾತ್ರೆಗೆ ಹೋಗ್ಬಿಟ್ಟು, ಜಾತ್ರೆ ನಡೀತಿತ್ತು, ಎಲ್ಲ ಸಾಮಾನುಗಳೆಲ್ಲ ತಗೊಂಡು ನಿನಗೋಸ್ಕರ ಅಂತ ಸೀರೆ ಅಂತೆ, ಬಟ್ಟೆ ಅಂತೆ, ಎಲ್ಲ ತಗೊಂಡು, ಬಳೆ ಅಂತೆ ಎಲ್ಲ ತಗೊಂಡು ಬಂದಿದ್ದೀನಿ ಪ್ರೀತಿಯಿಂದ. ಯಾಕೆ ಶಶಿ ಹಿಂಗ್ ಕೋಪ ಮಾಡ್ಕೊಂತಿದ್ಯಾ? ಅಲ್ಲ ಕಣ್ರಿ, ಯಾರಿಗ್ರಿ ಬೇಕು ನಿಮ್ ಬಟ್ಟೆ ಸೀರೆ ಬಳೆಗಳೆಲ್ಲ? ನನ್ ಏನು ಬೇಡ ಕಣ್ರಿ, ಏನು ಬೇಡ ಅಂದ್ರೆ ಏನು ಬೇಡ. ನಾನು ಅಷ್ಟೇ ಇವತ್ತು. ನನಗೆ ಬಾಳ ಅಂದ್ರೆ ಬಾಳ ಬೇಜಾರಾಗ್ಬಿಟ್ಟೈತೆ ಕಣ್ರಿ. ನಿಮ್ ಮೇಲಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟೈತೆ. ಅಲ್ಲ ಕಣ್ರಿ, ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ಮದುವೆ ಆಗಿದೆಯಾ ಅಲ್ವೇನಮ್ಮ, ಸೀದಾ ನಿಮ್ಮ ಎಷ್ಟಾರ ಕಷ್ಟ ಆಗ್ಲಿ ನಿಮ್ಮ ಅತ್ತೆ ಮಾವಂಗೆ ಹೇಳ್ಬಿಟ್ಟು ಒಪ್ಪಿಸ್ಕೊಂಡು ಮನೆಗೆ ಹೋಗುವ, ನಿನ್ ಗಂಡನ ಮಾತು ಕೇಳ್ಬೇಡ, ನನ್ನ ಮಾತು ಕೇಳು ಅಂತ ಅವ್ರು ಹೇಳ್ತಿದ್ರು. ನಾನು ಅತ್ಲಾಗಿ ಬಿಡಮ್ಮ, ಅತ್ಲಾಗಿ ಒಂದ್ 2-3 ದಿವಸ ಸುಮ್ಕಿರ್ರಿ ಅಂತ ನಾನು ಸಮಾಧಾನ ಮಾಡಿದೆ ಅವರಿಗೆ. ನೀವು ನೋಡಿದ್ರೆ ನೀವು ಅಲ್ಲ, ಫೋನ್ ಮಾಡಿದ್ರೆ ಒಂದು ಫೋನ್ ರಿಸೀವ್ ಮಾಡಲ್ಲ ಕರೆಕ್ಟ್ ಆಗಿ. ಅಲ್ಲ, ರಿಸೀವ್ ಮಾಡಿದ್ರು ಮಾತಾಡ್ಸಲ್ಲ ನನಗೆ. ನಾನು ಏನಂತ ತಿಳ್ಕೊಳ್ರಿ? ಏನಂತ ತಿಳ್ಕೊಳ್ಳೋಣ ನಾನು? ನನ್ನ ಕೈಲಂತೂ ಆಗಲ್ಲ ಕಣ್ರಿ. ನನಗೆ ಇವತ್ತು 2ರಲ್ಲಿ ಒಂದು ಡಿಸೈಡ್ ಆಗ್ಲೇಬೇಕು. ಇಲ್ಲ ನನಗೆ ಇವತ್ತು ನಿಮ್ ಮನೆ ಕರ್ಕೊಂಡು ಹೋಗ್ಲೇಬೇಕು. ಇಲ್ಲ ನಾನೇ ಬರ್ತೀನಿ ನಿಮ್ಮೂರಿಗೆ. ಬಂದ್ಬಿಟ್ಟು ಗೌಡ್ರ ಮನೆ ಯಾವ್ದೈತೋ ಅಲ್ಲಿ ಕೇಳ್ಕೊಂಡು, ನಾನು ಗೌಡ್ರೆ ಸಾವುಕಾರ ಮಗಂಗೆ ಮದುವೆ ಆಗಿದ್ದೀನಿ,
ನನಗೆ ದಯವಿಟ್ಟು ಒಂದು ನ್ಯಾಯ ಕೊಡಿಸ್ರಿ ಅಂತ ನಾನೇ ಬಂದ್ಬಿಟ್ಟು ಕೇಳ್ತೀನಿ, ಮಾತಾಡ್ತೀನಿ ಅಷ್ಟೇ. ಎರಡರಲ್ಲೊಂದು ನನಗೆ ತೀರ್ಮಾನ ಆಗ್ಲೇಬೇಕನ್ರಿ. ಹ್ಞೂ ಅಯ್ಯೋ 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 ಅಯ್ಯೋ, ಏನಪ್ಪ ಇರೋ ತಕ ಇದ್ದು ನಮ್ಮ ಶಶಿ ಹಿಂಗ್ ರೇಗಾಡ್ತಿದ್ದಾಳೆ. ಯಾಕೆ ಶಶಿ, ಯಾಕೆ ಶಶಿ ಹಿಂಗೆಲ್ಲ ಮಾತಾಡ್ತಿದ್ಯಾ? ಅಲ್ಲ ಕಣೆ ಶಶಿ, ನಿನ್ಗೆ ಏನ್ರದಲ್ಲಿ ಕಡಿಮೆ ಮಾಡಿದ್ದೀನಿ? ನಿನಗೆ ಕೇಳ್ದಂಗೆಲ್ಲ ಬಟ್ಟೆಗಳು ತಗೊಂಬಂದು ಕೊಡ್ತಿದ್ದೀನಿ, ಮನೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ತಗೊಂಬಂದು ಕೊಟ್ಟಿದ್ದೀನಿ, ನಿನ್ಗೆ ಏನು ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೊಂಬಂದು ಕೊಡ್ತಿದ್ದೀನಿ. ಆದ್ರೂ ನಾನು ಯಾಕೆ ಶಶಿ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಳ್ತಿದ್ಯಾ? ನಿನ್ನ ಯಂತ್ರದಲ್ಲಿ ಕಡಿಮೆ ಮಾಡಿದ್ದೀನಿ ನಾನು, ನೀನು ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡಿದ್ದೀನಿ. ಆದ್ರೂ ನೀವು ಯಾಕೆ ಶಶಿ? ಶಶಿ ಪ್ಲೀಸ್ ಕಣೆ, ಇನ್ನೊಂದು 2 ದಿವಸ ಸುಮ್ಕಿರೆ. ಏನು ಮಾಡೋಣ ಹೇಳು? ನನಗಂತೂ ಅದೇ ಯೋಚನೆ ಆಗ್ಬಿಟ್ಟೈತೆ. ನಿನಗೆ ಯಾವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಆಗ್ಬಿಟ್ಟೈತೆ ಕಣೆ ಶಶಿ. ಒಂದು ಹೇಳ್ತೀನಿ ಕೇಳು, ನಾನು ಯಾವತ್ತೂ ಕೂಡ ನಿನಗೆ ಮೋಸ ಮಾಡಲ್ಲ ಕಣೆ. ನಿನಗೆ ಭಾಳ ಇಷ್ಟಪಟ್ಟು ಮನ್ಸಾನೆ ನಾನು ಪ್ರೀತಿ ಮಾಡಿಬಿಟ್ಟು ನಿನಗೆ ಮದುವೆ ಆಗಿರೋದು ನಾನು ಒಪ್ಸಿ, ಆಯ್ತಾ? ಹಂಗಾಗಿ ನಾನು ಯಾವತ್ತೂ ಕೂಡ ನಿನಗೆ ಮೋಸ ಮಾಡಲ್ಲ ಕಣೆ ಶಶಿ, ದಯವಿಟ್ಟು ಅರ್ಥ ಮಾಡ್ಕಳೆ. ನೋಡ್ರಿ, ನಿಮ್ ಮಾತು ನಾನು ಇಷ್ಟ ದಿವಸ ಕೇಳಿದೀನಿ, ನಿಮ್ ಮಾತಿಗೆ ಇಷ್ಟ ದಿವಸ ನಾನು ಗೌರವ ಕೊಟ್ಟಿದ್ದೀನಿ. ನಿಮ್ಗೂ ಗೊತ್ತು ಅಲ್ಲ, ನನ್ ಕೈಲಿ ಆಗ್ತಿಲ್ಲ ಕಣ್ರಿ, ಇರೋದಕ್ಕೆ ಆಗ್ತಿಲ್ಲ. ಅಪ್ಪ ಅಮ್ಮ ಹೆಂಗ ಮೊದ್ಲಿಂದಾನು ಇದ್ರು, ಸ್ವಲ್ಪ ದಿವಸ ಅವ್ರು ಇದ್ದಿದ್ದಕ್ಕೆ ಹೆಂಗ ಬೇಜಾರಾರ ಕಳಿತಿತ್ತು. ಒಬ್ಳೆ ಎಷ್ಟಂತ ಟೈಮ್ ಪಾಸ್ ಮಾಡಂದ್ರಿ ನಾನು? ಹೇಳ್ರಿ ನೀವೇನೆ, ನನ್ ಕಷ್ಟನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇಲ್ಲ ಕಣ್ರಿ, ಆಯ್ತು ಇಲ್ಲೇ ಇರ್ತೀನಿ. ಈಗ ಒಂದ್ ಕೆಲಸ ಮಾಡ್ತೀರಾ ನೀವು, ನಿಮ್ ಮನೆ ಕರ್ಕೊಂಡು ಹೋಗ್ಲೇಬೇಡ್ರಿ. ಆದ್ರೆ ನೀವು ನಿಮ್ ಮನೆಗೆ ಮಾತ್ರ ಹೋಗ್ಬೇಡ್ರಿ. ನನಗ್ ನಿಮ್ ಮನೆಗೆ ಹೋಗ್ರಿ, ನಾನು ಬೇಡ ಅಂತ ಹೇಳ್ತಿಲ್ಲ. ನನ್ಗಂತೂ ಬಿಟ್ಟಿರ್ಬೇಡ್ರಿ, ಇಲ್ಲೇ ಇರ್ಬೇಕು, ಇಲ್ಲೇ ಸಂಸಾರ ಮಾಡ್ಬೇಕು, ಇಲ್ಲೇ ಇರೋಣ ಇಬ್ರು. ಆಗುತ್ತಾ ನಿಮ್ ಕೈಲಿ ಇರೋದಕ್ಕೆ? ಎಲ್ಲೂ ಹೋಗಂಗಿಲ್ಲ ನೀವು, ನನ್ ಜೊತೆನೆ ಇರ್ಬೇಕು. ಇಲ್ಲೇ ಇರ್ರಿ, ಎಲ್ಲೂ ಹೋಗ್ಬೇಡ್ರಿ. ಹಂಗಾದ್ರೆ ಏನಾದ್ರು ಕಷ್ಟ ಬರ್ಲಿ, ನಿಮ್ಮ ಅಪ್ಪ ಅಮ್ಮಂದ್ ಆಸ್ತಿ ಪಾಸ್ತಿ ನಮ್ಗೆ ಮನೆ ಏನು ಬೇಡ ಕಣ್ರಿ. ನೀವೊಬ್ರು ನನ್ ಜೊತೆ ಇದ್ರೆ ಸಾಕಣ್ರಿ, ನನಗೆ ಅದೇ ನೆಮ್ಮದಿ. ಶಶಿ ಶಶಿ ಪ್ಲೀಸ್ ಕಣೆ, ಹಿಂಗೆಲ್ಲ ಮಾತಾಡ್ಬಿಡ ಕಣೆ. ನೀನು ಈಗೆಲ್ಲ ಮಾತಾಡಿದ್ರೆ ನನಗೆ ತುಂಬ ನೋವಾಗುತ್ತೆ ಕಣೆ ಶಶಿ. ನನಗೆ ಗೊತ್ತು ನಿನಗೆ ಬೇಜಾರಾಗ್ತಿದೆ, ನನ್ನ ಮೇಲೆ ತುಂಬ ಬೇಜಾರಾಗಿದೆ ಅಂತ. ನನ್ನ ಮಾತಿಗೆ ಗೌರವ ಕೊಟ್ಟು ಇಷ್ಟು ದಿವಸ ಇದೆಯಾ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಏನು ಮಾಡೋಣ ಶಶಿ, ನನಗೆ ಭಯ ಆಗುತ್ತೆ ಕಣೆ ಅಪ್ಪ ಅಮ್ಮನ ಮುಂದೆ ಹೇಳೋದಕ್ಕೆ. ಆಯ್ತು ಕಣ್ರಿ, ಭಯ ಆಗುತ್ತಾ ನಿಮ್ಮ ಅಪ್ಪ ಅಮ್ಮ ಮುಂದೆ ನಿಮ್ಗೆ ಮಾತಾಡೋದಕ್ಕೆ? ನಾನು ಬರ್ತೀನಿ ನಡೀರಿ, ಅದಕ್ಕೇನಂತೆ. ಏನ್ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ? ಕಡೆ ಪಕ್ಷ ಮದುವೆ ಆಗಿ ಬಂದಿದೀವಿ ಅಂತ ಹೇಳ್ತಾರ ಅಷ್ಟೇ. ಬೈತಾರ, ಬೈಸ್ಕಡನ ಸ್ವಲ್ಪ ದಿವಸ ಅವರೇ ಸುಮ್ಮನೆ ಆಗ್ತಾರೆ. ಇಲ್ಲಾಂದ್ರೆ ಮನೆಯಿಂದ ಆಚೆ ಕಡೆ ಕಳಿಸ್ತಾರ, ಬರ್ಬೇಡ್ರಿ ಅಂತಾರ. ಆಯ್ತು ಬಿಡಿ, ನಿಮ್ ಕೈಲಿ ದುಡಿಯಕ್ಕೆ ಶಕ್ತಿ ಇಲ್ಲ ಅಂದ್ರೂ ನಾನ್ ಕೆಲ್ಸಕ್ಕೆ ಹೋಗ್ಬಿಟ್ಟು, ನಾನು ಎಜುಕೇಶನ್ ಮಾಡಿದೀನಿ ಕಣ್ರಿ, ನಾನ್ ಕೆಲ್ಸಕ್ಕೆ ಹೋಗ್ಬಿಟ್ಟು ನಿಮಗ್ ಸಾಕ್ತೀನಿ. ನೀವೇನ್ ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ, ಸರಿನಾ? ಆದ್ರೆ ನೀವು ನಮ್ ಜೊತೆ ಇರ್ಬೇಕು ಅಷ್ಟೇ ಕಣ್ರಿ, ನನ್ ಜೊತೆ ಇರ್ಬೇಕು ನೀವು. ಪಾಪ ನನ್ನ ಶಶಿ ನನ್ನ ಮೇಲೆ ಎಷ್ಟೊಂದೆಲ್ಲ ನಂಬಿಕೆ, ಎಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿದ್ದಾಳೆ. ನಾನು ಯಾವುದೇ ಕಾರಣಕ್ಕೂ ನನ್ನ ಶಶಿಗೆ ಮೋಸ ಮಾಡಬಾರ್ದು. ಏನ್ರಿ, ಯಾಕ್ರಿ ಮನ್ಸಲ್ಲೇ ಒಬ್ಬೊಬ್ರೆ ಮಾತಾಡ್ಕೊಂತಿದ್ದೀರಾ? ಯಾಕೆ, ಏನು ಏನಾಯ್ತು? ಮನೇಲಿ ಯಾರಾದ್ರೂ ಏನಾರ ಅಂದ್ರೆ ನಿಮ್ಗೆ? ಯಾರು ಏನು ಅಂದಿಲ್ಲ ಕಣೆ ಶಶಿ, ನನಗೆ ಏನಕ್ಕೆ ಬೈಯಕ್ಕೆ ಹೋಗ್ತಾರೆ ಹೇಳು? ಅಲ್ಲ, ನಿನಗೋಸ್ಕರ ಪ್ರೀತಿಯಿಂದ ಏನೇನೋ ತಿನ್ನೋದಕ್ಕೆ ಎಲ್ಲ ತಗೊಂಬಂದಿದ್ದೀನಿ, ತಿನ್ನು. ನೋಡ್ರಿ, ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನಿಮ್ಗೆ. ಅದ್ ತಗೊಂಬಂದಿದ್ದೀನಿ, ಇದ್ ತಗೊಂಬಂದಿದ್ದೀನಿ ಅಂತ ಮಾತು ನನಗೆ ಬದಲಾಯಿಸಕ್ ಬರ್ಬೇಡ್ರಿ. ಇಷ್ಟು ದಿವಸ ನೀವ್ ಹೇಳಿದ್ದೆಲ್ಲ ಮಾತು ಕೇಳಿದೀನಿ, ಕೇಳಿಲ್ಲ ಅಂತ ಏನಿಲ್ಲ. ನೋಡ್ರಿ, ಕಡೆ ಮಾತು ಹೇಳ್ತೀನಿ ನಿಮ್ಗೆ. ಇನ್ನೆರಡು ದಿವಸ ಟೈಮ್ ಕೊಡ್ತೀನಿ ಕಣ್ರಿ. ಇನ್ನೆರಡು ದಿವಸದಲ್ಲಿ ನೀವು ನನಗೆ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮನ ಮುಂದೆ ಎಲ್ಲ ಒಪ್ಸಿ ನೀವು ಕರ್ಕೊಂಡು ಹೋದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಸೀದಾ ನಿಮ್ಮೂರಿಗೆ ಬರ್ತೀನಿ. ಬಂದು ಗೌಡ್ರ ಮಾತಾಡಿ ನನಗೆ ನ್ಯಾಯ ದೊರಸ್ಕೂಡ್ಸ್ಕೊಡಿ, ಸಾವುಕಾರ ಮನೆ ಸೊಸೆ ನಾನು ಅಂತ ಹೇಳಿ ನಾನೇ ಬರ್ತೀನಿ ಕಣ್ರಿ. ಅಷ್ಟೇ, 2ರಲ್ಲಿ 1 ಮಾಡ್ತೀನಿ, 100ಕ್ಕೆ 100 ಮಾಡ್ತೀನಿ ಅಷ್ಟೇ. ನೀವೇನು ಹೇಳಿದ್ರು ನಾನಂತೂ ಭಯ ಪಡಲ್ಲ ಕಣ್ರಿ. ನಿಮ್ಗೆ ಭಯ ಇರ್ಬೋದು, ನನ್ಗೇನು ಭಯ ಇಲ್ಲ, ಸರಿನಾ? ನೋಡಿ, ಇನ್ನೆರಡೇ 2 ದಿವಸ ಟೈಮ್ ಕೊಟ್ಟಿದ್ದೀನಿ ನಿಮ್ಗೆ, ಏನ್ ಮಾಡ್ತೀರಾ ಅಂತ. ಆಯ್ತು, ಇವಾಗ ಏನೋ ಪ್ರೀತಿಯಿಂದ ಬಂದಿದ್ದೀರಾ, ನನ್ನ ಹೆಂಡತಿ ಅಂತ ಏನೋ ತಗೊಂಬೇರೆ ಬಂದಿದ್ದೀರಾ? ತಗೊಂಬನ್ನಿ, ಇಲ್ಲಿ ಇಬ್ರು ಕುತ್ಕೊಂಡು ತಿನ್ನೋಣ ಬನ್ನಿ. ನಾನು ನಿಮ್ಗೋಸ್ಕರ ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ಮಾಡಿದೀನಿ, ತಿನ್ ಬನ್ರಿ. ಯಾಕೆ ಇಷ್ಟೊಂದೆಲ್ಲ ಒಂಥರ ಸ್ವರ್ಗೋಗಂಗ್ ಆಗಿದ್ದೀರಲ್ಲ, ಏನಾಯ್ತು ನಿಮ್ಗೆ? ಹೊಟ್ಟೆ ತುಂಬಾ ಊಟ ಮಾಡಿ ಆರೋಗ್ಯವಾಗಿ ಚೆನ್ನಾಗಿರ್ರಿ.